ಸೊಪ್ಪು ಸದೆ ಮಜ್ಜಿಗೆ ಹುಳಿ ಅದು ಇದು ತಿಂದ್ಬಿಟ್ಟು ನಾಲ್ಗೆ ಕೆಟ್ಟೋದಾಗ್ಬಿಡೈತೆ. ಇವತ್ತೊಂಚೂರು ಚಿಕನ್ ಕಟ್ ಮಾಡಿಸ್ಕೊಂಡು ಚಿಕನ್ ರೋಸ್ಟು ಚಿಕನ್ ಸಾಂಬಾರು ಮುದ್ದೆ ಹೊಡೆದ್ಬಿಟ್ರೆ ನಮ್ಮ ಜೀವನ ಪಾವನೆ ಇವತ್ತು. ಪಂಕಜ, ಲೇ ಇವಳೆ ಪಂಕಜ, ಪಂಕಜ, ಬಂಕು ಬಂಕು. ಏನ್ರಿ ಅದು? ಯಾಕ್ರಿ ಹಂಗೆ ಕಿಚ್ಕೊಂತಿದ್ದೀರಾ? ನಾವು ಸುಮ್ಮನೆ ಕೂತ್ಕೊಂಡಿರ್ತೀವ, ಮನೆ ಒಳಗಡೆ ಬೇಜಾನ್ ಕೆಲಸ ಐತೆ, ಕೆಲಸ ಮಾಡ್ಕೊಂಡು ಕೂತಿರ್ತೀವಿ. ಯಾವ ನೋಡ್ರು ಪಂಕಜ ಪಂಕು ಪಂಕು ಅಂತ ಊರವರಿಗೆಲ್ಲ ಕೇಳಂಗೆ ಕೇಳ್ತೀರ ನೀವು. ಕಿರಿಸ್ತೀರಾ? ಯಾರಾದ್ರೂ ಕೇಳಿದ್ರೆ ಏನು ಅನ್ಸ್ಕೊಮ್ಮ? ಮನೆ ಒಳಗಡೆ ಇದ್ದಾಗ ಹೆಂಗಾರು ಕರೀರಿ ನೀವು, ಮನೆ ಒಳಗಡೆ ಜಗಲಿ ಮೇಲೆ ಕೂತಾಗ ನೀಟಾಗಿ ಪಂಕಜ ಅಂತ ಕರೆಯೋದು ಕಲ್ತ್ಕೊಳ್ಳಿ ನೀವು. ಹೋಗ್ಲಿ ಬಿಡತ್ಲಾಗೆ, ನಾವೇನ್ ಬೇರೆ ಗಂಡ ಹೆಂಡ್ತಿ ಅಲ್ವೇ? ಜನ ಬೇಕಾದಷ್ಟು ಬೇಕಾದ ಮಾತಾಡ್ಕೊಳ್ಳಿ. ನಾನು ನೀನು ಗಂಡ ಹೆಂಡ್ತಿ, ನಾನು ನಿನ್ನ ಹೆಂಗ್ ಬೇಕಾದ್ರೂ ಕರಿತೀನಿ. ಊರಲ್ಲಿ ಕಟ್ಕೊಂಡು ನನಗೇನು? ಏನು ಅವ್ರೇನು ನಾವು ಹೊಟ್ಟೆಸ್ಕೊಂಡಿದ್ರೆ ಬಂದ್ಬಿಟ್ಟು ಊಟನ ಹಾಕ್ತಾರ ಅವರು? ನಾನು ನಿನ್ನನ್ನು ಹಂಗೆ ಕರೆಯೋದು. ಯಾರಿಗೂ ಕೇರ್ ಮಾಡಲ್ಲ. ಐ ಡೋಂಟ್ ಕೇರ್ ಪೀಪಲ್. ಸರಿ ಸರಿ ಆಯ್ತು ಬಿಡ್ರಿ, ಹೋಗ್ಲಿ ಹಂಗೆ ಕರೀರಿ. ನನಗೆ ಕೆಲಸ ಇದೆ. ಏನು ಹೇಳ್ರಿ ಕರೆದಿದ್ದು ನೀವು ಫಸ್ಟು? ನನಗೆ ಒಳಗಡೆ ತುಂಬಾ ಕೆಲಸ ಇದೆ. ಅಯ್ಯೋ, ನನಗೆ ಸಸ್ಯಾಹಾರ ಊಟ ಮಾಡಿ ಮಾಡಿ ಸಾಕಾಗ್ಬಿಡೈತೆ. ಇವತ್ತು ಕೋಳಿ ಕೊಯ್ಸ್ಕೊಂಡ್ಬರ್ತೀನಿ. ಇವತ್ತು ಕೋಳಿ ಸಾಂಬಾರು ಕೋಳಿ ರೋಸ್ಟ್ ಮಾಡಿಬಿಡೆ, ಮುದ್ದೆ ಮಾಡಿಟ್ಬಿಟ್ರೆ ಚೆನ್ನಾಗಿ ಊಟ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಮಲ್ಕೊಂಡ್ಬಿಡ್ತೀನಿ ನಾನು ಇವತ್ತು. ಏನು ಸಸ್ಯಾಹಾರನ? ಕರೆಕ್ಟಾಗಿ ಹೇಳ್ರಿ. ನಾವು ಸಸ್ಯಾಹಾರನೇ ಮಾಡ್ತಿದ್ದು. ಈ ಬೇಸಿಗೆಗೆ ಮಟನ್ ಚಿಕನ್ ತಿಂದ್ರೆ ನಾವು ಏನು ಉಳ್ಕೊಂತೀವಿ? ಈಗಲೇ 41 ಡಿಗ್ರಿ ತಾಪಮಾನ ಇದಪ್ಪ. ನೀವು ಅಂಥದ್ರಲ್ಲಿ ದಿನ ಕೋಳಿ ತಿಂದ್ರೆ ಆರೋಗ್ಯ ಸರಿ ಇರುತ್ತೆ? ಹೇಳ್ರಿ ನೋಡೋಣ. ಆಸ್ಪತ್ರೆ ಸೇರ್ಕೋಬೇಕಾತ್ ನಾವು ಹಂಗೆ ಮಾಡ್ತಾ ಇದ್ರೆ. ಅದಕ್ಕೆ ಮತ್ತೆ ವೆಜ್ ಮಾಡಿದ್ದು. ಆಸ್ಪತ್ರೆ ಸೇರ್ಕೊಂಡು ಗ್ಲೂಕೋಸ್ ಹಾಕ್ಸ್ಕೊಂಡ್ರು ಪರವಾಗಿಲ್ಲ ಕಣೆ. ಇವತ್ತೇನಾರ ಮಾಡಿ ಕೋಳಿ ಹೊಡೆಯಬೇಕು ನಾನು ಇವತ್ತು. ಕೋಳಿ ತಂದು ಕೊಡ್ತೀನಿ. ನೀಟಾಗಿ ಕೋಳಿ ಸಾರು ಕೋಳಿ ಅಷ್ಟು ಮುದ್ದೆ ಮಾಡಿ ಕೈ ಬಿಟ್ಬಿಡೆ, ಉಂಡು ಮಧ್ಯಾಹ್ನಕ್ಕೆ ಮಲ್ಕೊಂಡ್ಬಿಡ್ತೀನಿ ನಾನು. ಏನ್ ಬೇಕಾರಾಗ್ಲಿ ಇವತ್ತು. ನನ್ನ ನಾಳೆಗೆ ಬೆಂಕಿನೇ ಬೀಳಿ, ಇವತ್ತು ನಾನು ಕೋಳಿ ತಿನ್ಲೇಬೇಕಷ್ಟೇ. ಅಯ್ಯೋ ಸರಿ ಆಯ್ತು ಬಿಡ್ರಿ. ಅದಕ್ಕೇನಂತೆ ತಂದ್ಕೊಡ್ರಿ, ಅಡುಗೆ ಮಾಡಿ ಇಡ್ತೀನಿ, ಊಟ ಮಾಡಿವ್ರಂತೆ. ಅದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತೀರ ನೀವು? ಇವತ್ತೊಂದು ದಿವಸ ತಾನೆ ಮಾಡ್ತೀವಿ ಬಿಡ್ರಿ. ಆಮೇಲೆ ಇನ್ನೊಂದ್ಸರಿ ಮಾಡುವಂತ ಮಾಡೋಕ್ಕಾಗಲ್ಲ ನೋಡ್ರಿ. ಮತ್ತೆ ಮಳೆಗಾಲ ಬಂದ್ಮೇಲೆ ನೀವು ಕೋಳಿ ತರಬೇಕು. ಈ ಮಧ್ಯದಲ್ಲಿ ಮತ್ತೆ ತರಂಗಿಲ್ಲ ನೀವು. ಆಯ್ತು ಬಿಡೆ, ಮಾಡ್ಕೊಡಲ್ಲ ಸಾಕು. ಇವತ್ತೊಂದು ದಿವಸ ತರ್ತೀನಿ. ಸರಿ ಸರಿ. ಹಂಗಿದ್ರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಅವೆಲ್ಲ ರೆಡಿ ಮಾಡ್ಕೊಂತೀನಿ, ಮಸಾಲೆ ಪದಾರ್ಥಗಳು. ನೀವು ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ರಿ ನೀವು. ನಾನು ಬಂಗಾರಿ ಕಣೆ ನೀನು. ನಾನು ಹೇಳ್ದಂಗೆ ಕೇಳ್ತೀನಿ ನೀನು. ನನಗೆ ಅದಕ್ಕೆ ನೀನು ತುಂಬಾ ಇಷ್ಟ. ಸರಿ ಆಯ್ತು, ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ. ನೀನೆಲ್ಲ ರೆಡಿ ಮಾಡ್ಕೊಂಡು ಇರ್ಬಿಡು, ಕಟ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಮೀಡಿಯಮ್ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ. ದಪ್ಪ ಕಟ್ ಮಾಡ್ಸ್ಕೊಂಡ್ ಬಂದ್ರೆ ಖಾರ ಮಸಾಲೆ ಹತ್ತಲ್ಲ. ಹೋಗ್ರಿ, ಸಾಕು ಮಾತಾಡಿದ್ದು. ಕೋಳಿ ಕೊಯ್ಸ್ಕೊಂಡ್ ಬರ್ರಿ, ನಾ ರೆಡಿ ಮಾಡ್ಕೊಂತೀನಿ. ಹಿಂಗೆ ಆಡು ಹೊಗಳಿವ್ರಂತೆ. ಟೈಮ್ ಆಗುತ್ತೆ ಆಮೇಲೆ. ಸರಿ ಆಯ್ತು, ನಾನು ಸಾಹೇಬ್ರ ಅಂಗಡಿ ಹೋಗ್ಬಿಟ್ಟು ಕೋಳಿ ಕೊಯ್ಸ್ಕೊಂಡ್ ಬರ್ತೀನಿ. ಸರಿ, ಒಳಕ್ ಹೋಗು. ಓಹೋ ಪರಮೇಶ್ವರ ಅಣ್ಣ, ಭಾಳ ದಿವಸ ಆಯ್ತು ನಮ್ದಕ್ಕೆ ಅಂಗಡಿ ಹತ್ರ ಬಂದು ನೀವು. ಏನ್ ಕೊಡ್ಲಿ? ಪಾರಮ್ದು ಬೇಕಾ, ನಾಟಿ ಗುದು ಬೇಕಾ, ಅಥವಾ ಬೈಲಾರ್ದು ಬೇಕಾ? ಯಾವ್ದು ಕೊಡ್ಲಿ? ಎಷ್ಟು ಕೆಜಿ ಕೊಡ್ಲಿ ಹೇಳಿ? ಸಾಹೇಬ್ರೆ, ಮಾತಾಡೋಣ ನಿಮ್ ಜೊತೆ ಬಂದು ಕಲ್ತ್ಕೋಬೇಕನ್ರಿ ಸಾಹೇಬ್ರೆ. ಹಂಗ್ ಮಾತಾಡ್ತೀರ ನೀವು? ಭಾಳ ದಿವಸ ಆಯ್ತು ಅಂತಂದ್ರೆ ಬ್ಯಾಸ್ಗೆಲ್ಲ ಮೊದ್ಲೇ ಸಿಕ್ಕಾಬಟ್ಟೆ ಹೀಟ್ ಆಗ್ಬಿಟ್ಟಿತ್ತು. ಹಂಗಾಗಿ ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಸೊಪ್ಪು ಸದೆ ಮಜ್ಜಿಗೆ ಹುಳಿ ಅದನ್ನ ತಿನ್ಕೊಂಡು ಇದ್ವಿ. ಇವತ್ತು ಏನಾರ ಆಗ್ಬಿಟ್ಟೆ, ಒಂದು ಕೋಳಿ ಹೊಡಿಲೇಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಜಗಳ ಮಾಡ್ಕೊಂಡ್ ಬಂದೀನಿ ಇವತ್ತು. ಆದ್ರೂ ನಮ್ಮಳು ನಾನು ಮಾಡಿದ ಮಾತನ್ನ ಜಗಳ ಅನ್ಕೊಂಡಿಲ್ಲ, ಎಷ್ಟು ಪ್ರೀತಿಯಿಂದ ಹೇಳಿದಾರೆ ಅನ್ಕೊಂಡು ನಾನು ಹೇಳಿದ್ದೆಲ್ಲ ಒಪ್ಕೊಂಡು ರೆಡಿ ಮಾಡ್ತಾಳೆ ಅಂತ ಹೇಳಿದಾಳೆ. ಈಗ ಕೋಳಿ ಕುಯ್ಸ್ಕೊಂಡ್ ಬಂದ್ರೆ ನನ್ನ ಕೆಲಸನೇ ಮುಗಿದೋಯ್ತು. ಅಯ್ಯೋ ಹೌದಾ ಪರಮೇಶ್ವರ ಅಣ್ಣ? ಸರಿ ಹಾಗಿದ್ರೆ ಸರಿ, ಯಾವ್ದು ಕೋಳಿ ಬೇಕು ಹೇಳಿ ನಿಮ್ಗೆ? ರೆಡಿ ಮಾಡ್ತೀನಿ. ಬೈಲಾರು ಒಳ್ಳೆ ಕೋಳಿ ಬಂದೈತೆ. ವಾರಮ್ದು ಒಳ್ಳೆ ಕೋಳಿಗೆ ಬಂದ್ಬಿಡೈತೆ. ನಿಮ್ಗೆ ಯಾವ್ದು ಕೋಳಿ ಬೇಕು ಹೇಳ್ರಿ, ಅದನ್ನೇ ಕಟ್ ಮಾಡ್ತೀನಿ ನಾನು. ಫಾರಂ ಕೋಳಿನೇ ಚಂದ. ಏನ್ ಮಾಡುದು, 5 ರೌಂಡ್ ಕುಕ್ಕರ್ ರೌಂಡ್ ಹೊಡಿಸ್ಬೇಕು, ಬಹಳ ಬೇಯಿಸ್ಬೇಕು, ಆಗಲ್ಲ. ಇದಾದ್ರೆ 2 ರೌಂಡಿಗೆ ಕುದ್ದೋಗ್ಬಿಡುತ್ತೆ ಯಾವ್ದು ಬೈಲಾರು. ಹಂಗಾಗಿ ಒಂದ್ 2 kg ಬೈಲಾರ್ ಕೋಳಿ ಕೊಯ್ಕೊಡು. ಪೀಸು ಮೀಡಿಯಂ ಆಗಿಲ್ಲಪ್ಪು, ಜಾಸ್ತಿ ದಪ್ಪ ಆದ್ರೆ ಖಾರ ಮಸಾಲೆ ಹತ್ತಲ್ಲ, ತಿಂದಂಗ ಅನ್ಸಲ್ಲ. ಪೀಸ್ ಮೀಡಿಯಂ ಆಗಿ ಹೊಡ್ಕೊಡು. ಅಷ್ಟೇ ತಾನೇ. ನೋಡ್ರಿ ಇವಾಗ ನಮ್ದಕ್ಕೆ ಹೆಂಗ್ ಹೊಡಿಯುತ್ತೆ ಕೋಳಿಗೆ. ನಿಧಾನಕ್ಕೆ ಹೊಡಿಯಪ್ಪ, ಏನ್ ಅರ್ಜೆಂಟ್ ಏನಿಲ್ಲ. ಪರಮೇಶ್ವರಣ್ಣ, ನಿಮ್ದು ಕೋಳಿಗೆ ರೆಡಿ ಆಯ್ತು. ಬೈಲಾರ್ ಕೋಳಿ 2 kg ತಗೊಳ್ಳಿ.
ಅಲ್ಲೇ ಸಾಹೇಬ್ರೆ ಭಾಳ ಫಾಸ್ಟ್ ಇದ್ರೆ ಕಣ್ರಿ ನೀವು. ಬೇಗ ಕೊಯ್ದು ಕೊಟ್ಬಿಟ್ರಿ ಅತ್ಲಾಗೆ. ಏಟಾ ದುಡ್ಡು ನಮ್ದು? ಏ ಜಾಸ್ತಿ ಏನೂ ಇಲ್ಲ. 420 ರೂಪಾಯಿ ಆಯ್ತು. ಏ ಸಾಹೇಬ್ರೆ, ಹೋದ್ ಸರಿ ಬಂದಾಗ 350 ರೂಪಾಯಿ ತಗೊಂಡಿದ್ರಿ. ಇದನ್ರಿ ಈ ಸರಿ 420 ರೂಪಾಯಿ ತಗೊಂಡಿರ. ಒಂದು 20 ರೂಪಾಯಿ ಮುಟ್ಕೊಡ್ರಿ, ಕಮ್ಮಿ ಮಾಡ್ಕೊಡ್ರಿ ನೀವು. ಅರೇ ಪರಮೇಶ್ ಕಣ, ಈಗ ಕೋಳಿದು ರೇಟ್ಗೆ ಆಗ್ಬಿಡೈತೆ. ಇನ್ನೂ 30 ರೂಪಾಯಿ ಜಾಸ್ತಿ ಆಗಿತ್ತು, ನಾನು 30 ರೂಪಾಯಿ ಕಡಿಮೆಗೆ ಹೇಳಿದ್ದೀನಿ. ಇದಂಗೆ ಪರಮೇಶ್ ಕಣ ಹಿಂಗೆ ಹೇಳ್ತಿದ್ರೆ ನೀವು? ಆಯ್ತು ಹೋಗ್ಲಿ ಬಿಡ್ರಿ, ಅಲ್ಲಿಗೆ 20 ರೂಪಾಯಿ ಕಮ್ಮಿನೇ ಕೊಡ್ರಿ. 400 ರೂಪಾಯಿ ಕೊಟ್ಬಿಡಿ. ಸರಿ ಸರಿ ಆಯ್ತು. ಫೋನ್ ಪೇ ಮಾಡ್ತೀನಿ ನೋಡಪ್ಪ. ದುಡ್ಡು ತಂದಿಲ್ಲ ನಾನು. ಫೋನ್ ಪೇ ಮಾಡಿಸ್ತೀನಿ ನಮ್ಮ ಹುಡುಗ ಕೈಲಿ ಮನೆಗೆ ಹೋದ್ ಕೂಡಲೇ. ಆಯ್ತಾ? ಸರಿ ಪರಮೇಶ್ ಕಣ, ಆಯ್ತು ಮನೆಗೆ ಹೋಗಿ ಮಾಡಿಸಿ. ಹೋಗಿ ಬರ್ರಿ ಪರಮೇಶ್ ದುಗಣ್ಣ. ಇವ್ರೇನು ಕೋಳಿ ಕುಯ್ಸ್ಕೊಂಬರಕ್ ಹೋದ್ರಾ ಅಥವಾ ಕೋಳಿನ ತಯಾರು ಮಾಡ್ಕೊಂಬರಕ್ ಹೋದ್ರಾ? ಒಂದು ಗೊತ್ತಾಗ್ಲಿಲ್ವೇ. ಪಂಕು ತಗಡೆ, ಕೋಳಿ ಕುಯ್ಸ್ಕೊಂಬನಿ, ಬೈಲರ್ ಕೋಳಿ 2 kg. ಅರ್ಧ ರೋಸು ಅರ್ಧ ಸಾಂಬಾರು ಮಾಡಿ ಮುದ್ದೆ ಮಾಡ್ಬಿಡೆ. ಇವತ್ತಂತೂ ಹಬ್ಬ ನನಗೆ ಇವತ್ತು. ಸರಿ ಸರಿ ಆಯ್ತು. ನಾವು ಕೋಳಿ ಸಾಂಬಾರು ಮಾಡ್ತೀವಿ, ನೀವು ಆರಾಮಾಗಿ ಕುತ್ಕೊಳ್ರಿ. ಸರಿ ತಗ ಕೋಳಿನ. ಬೆಚ್ಚನೆಯ ಮನೆ ಇರಲು, ಇಚ್ಛೆ ಅರಿತು ನಡೆ ವಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನೋಡ್ರಿ ಹಿಂಗೆ ನಾವು ಗಂಡ ಅಂತೀರ. ನೋಡಿದ್ರ ನಮ್ಮಿಬ್ರ ಮಧ್ಯೆ ಹೆಂಗೆ ಅನ್ಯೋನ್ಯತೆ ಇದೆ ಅಂತ. ನೀವು ಹೀಗೆ ಇರಿ. ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ. ಹಂಗೆ ಮರಿದಂಗೆ ಮಧ್ಯಾಹ್ನಕ್ಕೆ ಕೋಳಿ ಹೊಡೆಯೋಣ. ಬರ್ರಿ, ಕೋಳಿ ರಷ್ಟು, ಕೋಳಿ ಸಾಂಬಾರು, ಒಳ್ಳೆ ರಾಗಿ ಮುದ್ದೆ. ಮಧ್ಯಾಹ್ನಕ್ಕೆ ತಪ್ಪಿಸ್ಕೊಂಡಾಗ ಬಂದ್ಬಿಡ್ರಿ, ಎಲ್ಲ ಸೇರ್ಕೊಂಡು ಊಟ ಮಾಡೋಣ.